ಆತ್ಮೀಯ ಶಿಕ್ಷಣ ಹುದ್ದೆ ಆಕಾಂಕ್ಷಿ ಎಲ್ಲ ಸ್ಪರ್ಧಾರ್ಥಿಗಳೇ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಾಮಾನ್ಯವಾಗಿ ಇಲ್ಲಿವರೆಗೂ ಕೂಡ ಎಲ್ಲ ಒಂದು ಸಿದ್ಧತೆಯನ್ನು ಮಾಡ್ಕೊಂಡು ಬಂದಂಥ ಎಲ್ಲ ಸ್ಪರ್ಧಾರ್ಥಿಗಳೇ, ಈ ಒಂದು 3ನೇ ವಿಡಿಯೋದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯ ವಿವರಗಳನ್ನು ನಾನು ತಿಳಿಸಲಿಕ್ಕೆ ಬಯಸ್ತೇನೆ. ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿಗೆ ಶಿಕ್ಷಕರಾಗಲಿಕ್ಕೆ ಯಾವ್ಯಾವ ಒಂದು ಪತ್ರಿಕೆಗಳನ್ನು ಅವರು ಅಟೆಂಡ್ ಮಾಡಬೇಕು, ಆ ವಿಷಯ ಅಬ್ಜೆಕ್ಟಿವ್ ಟೈಪು ಮಲ್ಟಿಪಲ್ ಚಾಯ್ಸ್ ಏನಿರ್ತದೆ OMR ಸೀಟ್ನಲ್ಲಿ 150 ಅಂಕಕ್ಕೆ ಏನೇನು ವಿಷಯವನ್ನು ಒಳಗೊಂಡಿರ್ತದೆ ಪತ್ರಿಕೆ 1, ಆ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ತಿಳಿಯಪಡಿಸ್ತೇನೆ. ಇನ್ನು ಈ ಒಂದು ಪತ್ರಿಕೆ 1ರಲ್ಲಿ ಸಾಮಾನ್ಯ ಪತ್ರಿಕೆ ಇರ್ತದೆ, ಜನರಲ್ ನಾಲೆಜಿನ ಪತ್ರಿಕೆ. ಅದರಲ್ಲಿ 1ನೇ ವಿಷಯ ಜನರಲ್ ಪೇಪರ್ನಲ್ಲಿ ಸಾಮಾನ್ಯ ಜ್ಞಾನ ಜನರಲ್ ನಾಲೆಜ್. ಇನ್ನು ಬಾಲ ಮನೋವಿಜ್ಞಾನ ಪೆಡಾಲಜಿ ಅಂತ ಏನು ಕರಿತೀವಿ, ಆ ಮಕ್ಕಳ ಒಂದು ಮಾನಸಿಕ ಸ್ಥಿತಿಗತಿಯನ್ನು ಅವಲೋಕನ ಮಾಡಲಿಕ್ಕೆ ಅದನ್ನು ಕೂಡ ನಾವು ಅಭ್ಯಾಸವನ್ನು ಮಾಡಿರಬೇಕು. ಇನ್ನು ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿ, ನಾವು ಒಳ್ಳೆಯ ರೀತಿಯಿಂದ ಒಳ್ಳೆಯ ಚಾಣಕ್ಷತನವಾದಂಥ ಜ್ಞಾನವನ್ನು ಹೊಂದಿರಬೇಕಂತಂಥದ್ದು ಮೆಂಟಲ್ ಎಬಿಲಿಟಿ ಇರ್ತದೆ. ಇನ್ನು ಭಾಷೆಗಳು ಈ ಒಂದು ಪತ್ರಿಕೆಯಲ್ಲಿ ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷ್, ಅದು ಕೂಡ ಇಲ್ಲಿ ಇದೇ ಪತ್ರಿಕೆಯಲ್ಲಿ ವಿಷಯ ಕಾಮನ್ ಆಗಿರ್ತದೆ. ಅದನ್ನು ಕೂಡ ನಾವು ಜನರಲ್ ಕನ್ನಡ ಮತ್ತು ಜನರಲ್ ಇಂಗ್ಲೀಷ್ ಬಗ್ಗೆ ಸಾಮಾನ್ಯವಾಗಿರ್ತಕ್ಕಂಥ ಭಾಷಾ ಜ್ಞಾನವನ್ನು ಹೊಂದಿರಬೇಕು. ಯಾಕಂದರೆ ಮುಂದಿನ ದಿನಮಾನದಲ್ಲಿ ಇಲ್ಲಿ ಯಾಕೆ ಸರ್ಕಾರ ಇಲ್ಲಿ ಭಾಷೆಗಳು ಸಾಮಾನ್ಯ ಕನ್ನಡ ಮತ್ತು ಇಂಗ್ಲೀಷ್ ಅಂತ ಸೂಚಿಸಿದೆ ಅಂದರೆ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಏನು ನಾವು ಕರಿತೀವಿ, KPS ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮದ ಬೋಧನೆ ನಡೀತದೆ. ಅನೇಕ ರೀತಿಯಾದಂಥ ಮುಂದಿನ ಬದಲಾವಣೆಗಾಗಿ ಈಗ ನೇಮಕಾತಿ ಹೊಂದುವಂಥ ಶಿಕ್ಷಕರು ಕನ್ನಡ ಭಾಷೆ ಬಲ್ಲವರಾಗಿರಬೇಕು, ಜೊತೆಗೆ ಇಂಗ್ಲೀಷ್ ಭಾಷೆಯನ್ನು ಕೂಡ ಅವರು ಕಲಿತವರಾಗಿರಬೇಕು ಅಂತಕ್ಕಂಥ ಒಂದು ಮಾಹಿತಿ ಇದೆ. ಇನ್ನು ಜೊತೆಗೆ ಬಹುಮುಖ್ಯವಾಗಿ ಇಲ್ಲಿ ಮೌಲ್ಯ ಶಿಕ್ಷಣವನ್ನು ಕೂಡ ಈ ಒಂದು ಪತ್ರಿಕೆಯಲ್ಲಿ ಕೊಡಲಾಗ್ತದೆ. ಪತ್ರಿಕೆ 1ರಲ್ಲಿ ಮೌಲ್ಯ ಶಿಕ್ಷಣದ ಬಗ್ಗೆ ಎಲ್ಲ ಮಾಹಿತಿನ ತಾವುಗಳು ತಿಳ್ಕೊಂಡಿರಬೇಕು. ಇನ್ನು ಆರೋಗ್ಯ ಶಿಕ್ಷಣದ ಬಗ್ಗೆ ಕೂಡ ಮಾಹಿತಿ ಹೊಂದಿರಬೇಕು. ಇನ್ನು ಸಾಮಾನ್ಯವಾಗಿ ಎಲ್ಲ ವಿಷಯ ಶಿಕ್ಷಕರು, ಭಾಷೆ ಬರಲಿ, ಕೋರ್ ಸಬ್ಜೆಕ್ಟ್ ಇರಲಿ, ಎಲ್ಲರೂ ಕೂಡ ಗಣಕಯಂತ್ರ ಸಾಕ್ಷರತೆ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿದವರಾಗಿರಬೇಕು. ಅಲ್ಲಿ ರ್ಯಾಮ್ ಅಂದ್ರೇನು, ರ್ಯಾಂಡಮ್ ಆಕ್ಸೆಸ್ ಮೆಮರಿ, ರೀಡ್ ಓನ್ಲಿ ಮೆಮರಿ, ಕಂಪ್ಯೂಟರ್ನ ಬ್ರೈನ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಹಿಂಗೆ ಆ ಕಂಪ್ಯೂಟರಿನ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಒಂದು ಶಾಲೆಯಲ್ಲಿ ಒಂದು ಕಂಪ್ಯೂಟರ್, ಯಾಕಂದರೆ ಮುಂದಿನ ದಿನಮಾನದಲ್ಲಿ AI ಒಂದು ಪರಿಚಯ ಆಗೋದ್ರಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನು ಕರಿತೀವಿ, ಅಲ್ಲಿ ಒಂದು ಕಂಪ್ಯೂಟರನ್ನು ಒಂದು ಓರಲ್ ಪ್ರೊಜೆಕ್ಟರನ್ನು ಆನ್ ಮಾಡಿ ಮಕ್ಕಳಿಗೆ ಪಾಠ ಬೋಧನೆ ಮಾಡುವಂತಹ ಸರ್ವೇ ಸಾಮಾನ್ಯ ಜ್ಞಾನ, ಗಣಕಯಂತ್ರದ ಜ್ಞಾನವನ್ನು ಹೊಂದಿರಬೇಕು ಆ ಸಾಕ್ಷರತೆಯನ್ನು ಅಂತ ಈ ಪತ್ರಿಕೆಯಲ್ಲಿ ಸಾಮಾನ್ಯವಾಗಿ ಕೇಳಲಾಗ್ತದೆ. ಇಷ್ಟು ಪತ್ರಿಕೆ 1ರಲ್ಲಿ ನಾವು ಪ್ರಾಥಮಿಕ ಶಾಲಾ ವಿಭಾಗದ ಶಿಕ್ಷಕರು 1ರಿಂದ 5ನವರು ಪಡ್ಕೊಳ್ಬೇಕು. ಇದು ಎಲ್ಲ ಪತ್ರಿಕೆ 1 ಎಲ್ಲ ವಿಷಯಕ್ಕೆ ಸಾಮಾನ್ಯವಾಗಿ ಹೀಗೆ ಬರ್ತದೆ. ಇನ್ನು ಪತ್ರಿಕೆ 2ರಲ್ಲಿ ನಿರ್ದಿಷ್ಟ ಪತ್ರಿಕೆ ಅಂತ ಇದೆ, ಪರ್ಟಿಕ್ಯುಲರ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ. ಇಲ್ಲಿ ವಸ್ತುನಿಷ್ಠ ಮಾದರಿಯ 50 ಅಂಕಗಳಿವೆ ಈ ಪತ್ರಿಕೆಯಲ್ಲಿ. ಈ ಪತ್ರಿಕೆ 2ರಲ್ಲಿ ನಿಯಮಾನುಸಾರ ವಿವರಣಾತ್ಮಕ ಮಾದರಿ 100 ಅಂಕಗಳಿಗಿದೆ. ಒಟ್ಟಾರೆಯಾಗಿ ಪತ್ರಿಕೆ 2 ನಮಗೆ 150 ಅಂಕಕ್ಕೆ ಇರ್ತದೆ ಅನ್ನೋದನ್ನು ನಾವು ಗಮನಿಸಬೇಕು. ಇನ್ನು ವಿಷಯ ಜ್ಞಾನ ಗಣಿತ, ಪರಿಸರ ಅಧ್ಯಯನ ಮತ್ತು ಸಮಾಜ ವಿಜ್ಞಾನ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು 50 ಅಂಕಗಳಿಗೆ ಇರ್ತದೆ. ಇದನ್ನು OMR ಸೀಟ್ನಲ್ಲಿ ಉತ್ತರಿಸಬೇಕಾಗ್ತದೆ. ಇನ್ನು ವಿಷಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಗಣಿತ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ ವಿವರಣಾತ್ಮಕ ಪರೀಕ್ಷೆ 100 ಅಂಕಗಳಿಗೆ ಅವರಲ್ಲಿ ವಿವರಣಾತ್ಮಕ ಅಂತ ಪೇಜ್ ಕೊಡ್ತಾರೆ, ಅಲ್ಲಿ ವಿವರಣಾತ್ಮಕ ವಿಶ್ಲೇಷಿಸಿ ಬರೆಯುವಂಥದ್ದು ಕೂಡ ಇರ್ತದೆ. ಇದು ಪತ್ರಿಕೆ 2ರಲ್ಲಿ, ಇದನ್ನು ಕೂಡ ಕಡ್ಡಾಯವಾಗಿ ಅಟೆಂಡ್ ಮಾಡಬೇಕು. ಇನ್ನು ಪತ್ರಿಕೆ 3 ನೋಡಿ, ಇಲ್ಲಿ ಗಮನಿಸಿ, ಈ ಶಿಕ್ಷಕರ ಯಾವುದೇ ವಿಷಯದ ಹುದ್ದೆಗೆ, ಅದು ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಕೂಡ 3 ಪತ್ರಿಕೆ ಇದೆ. ಪತ್ರಿಕೆ 1, ಪತ್ರಿಕೆ 2, ಪತ್ರಿಕೆ 3, ಇವು 3ನ್ನು ಕೂಡ ನೀವು ಅಟೆಂಡ್ ಮಾಡಿದರೆ ಮಾತ್ರ ನಿಮ್ಮನ್ನು ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಲಾಗ್ತದೆ. ಅಂದರೆ ಇಲ್ಲಿ ಪತ್ರಿಕೆ 3ಕ್ಕೆ 100 ಅಂಕ, ಇದಕ್ಕೆ 150 ಅಂಕ, ಇದಕ್ಕೆ ಪತ್ರಿಕೆ 1ಕ್ಕೆ 150 ಅಂಕ. ನೀವುಗಳು 300 ಅಂಕಗಳಿಗೆ, ಗೊತ್ತಾಯ್ತಾ, 300 ಅಂಕಗಳಿಗೆ ನೀವು 150, ಪತ್ರಿಕೆ 2ಕ್ಕೆ, ಪತ್ರಿಕೆ 1ಕ್ಕೆ 150 ಅಂಕ ಒಟ್ಟಾರೆ. ಇನ್ನು ಪತ್ರಿಕೆ 3ಕ್ಕೆ 100 ಅಂಕ, ಅಂದರೆ 400 ಅಂಕಕ್ಕೆ ಪರೀಕ್ಷೆಯನ್ನು ಬರೆದು ಆ 400 ಅಂಕಕ್ಕೆ ನಿಮಗೆ ನಿಗದಿಗೊಳಿಸಿದಂಥ ಒಂದು ಹಂತದಲ್ಲಿ ನೀವುಗಳು ಇದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡು ಓದಬೇಕು ಚೆನ್ನಾಗಿ. ಇಲ್ಲಿ ಕೊಟ್ಟಂಥ ಪಠ್ಯಕ್ರಮ ಏನಿದೆ ಅದಕ್ಕನುಗುಣವಾಗಿ ಸೋರ್ಸನ್ನು ಕಲೆಕ್ಟ್ ಮಾಡಿಕೊಳ್ಳಿ, ಚೆನ್ನಾಗಿ ಓದಿ, ಗೊತ್ತಾಯ್ತಾ. ಆ ರೀತಿಯಲ್ಲಿ ನೀವು ವಿದ್ಯಾಭ್ಯಾಸ ಮಾಡಬೇಕು. ಇಲ್ಲಿ ನೆಗೆಟಿವ್ ಅಂಕಗಳನ್ನು ಕೂಡ ಕೊಟ್ಟಿದ್ದಾರೆ, ಮುಂದಿನ ಹಂತದಲ್ಲಿ ನಿಮಗೆ ಗೊತ್ತಾಗ್ತದೆ. ಇಲ್ಲಿ 0.25 ಅಂದರೆ ಕಾಲು ಭಾಗ, 4 ತಪ್ಪಾಗಿಬಿಟ್ರೆ 1 ಅಂಕ ನಿಮ್ದು ಲೆಸ್ ಆಗ್ತದೆ. ಅದನ್ನು ಕೇರ್ಫುಲ್ಲಾಗಿ ಓದಬೇಕು. ವಿಷಯ
ಭಾಳ ಆಳವಾಗಿ ಅಧ್ಯಯನ ಮಾಡಬೇಕು, ಭಾಳ ನಿದ್ಗೆಟ್ಟು ಓದಬೇಕು ಇವತ್ತು. ಯಾಕಂದರೆ ಸ್ಪರ್ಧೆ ಬಹು ದೊಡ್ಡದಾಗಿದೆ. ಸುಮಾರು 14-15 ವರ್ಷಗಳಿಂದ ಶಿಕ್ಷಕರ ನೇಮಕಾತಿ ಆಗಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಈ ಕಡೆಗೆ ಒಂದು ದೃಷ್ಟಿಗೋಳನ್ನ ಇಟ್ಟಿದ್ದಾರೆ. ಕೆಲವೊಬ್ಬರು ಆಲ್ರೆಡಿ ಈ ಮೊದಲೇ ಸುಮಾರು 3-4 ತಿಂಗಳು, 6 ತಿಂಗಳು, 1 ವರ್ಷದಿಂದ ಪೂರ್ವ ಸಿದ್ಧತೆಯಲ್ಲಿದ್ದಾರೆ ಆಲ್ರೆಡಿ. ಹಾಗಾಗಿ ಸ್ಪರ್ಧೆ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿದೆ. ತಾವುಗಳು ಚೆನ್ನಾಗಿ ಓದಿದರೆ ಮಾತ್ರ ಈ ನೇಮಕಾತಿಯಲ್ಲಿ ಸರಳವಾಗಿ ನೇಮಕಾತಿ ಹೊಂದಬಹುದು. ಯಾಕೆಂದರೆ 3 ಪತ್ರಿಕೆಯಲ್ಲಿ 400 ಅಂಕಕ್ಕೆ ನಾವು ಸಂಪೂರ್ಣವಾಗಿ ತೆಗೆದುಕೊಂಡ್ರೆ 85% ಇದರಲ್ಲಿ ಅಷ್ಟಕ್ಕೆ ಪರಿಗಣನೆ ಮಾಡ್ತಾರೆ. ಈ ಮೊದಲನೇ ವಿಡಿಯೋದಲ್ಲಿ ನಾನು ಹೇಳಿದಂತೆ ನೇಮಕಾತಿಗೆ ಆ ರೀತಿಯಲ್ಲಿ ಪರಿಗಣನೆ ಆಗುತ್ತೆ. ಹಾಗಾಗಿ ಕಷ್ಟಪಟ್ಟು ಓದಿ. ಇನ್ನು ಪತ್ರಿಕೆ 3 ಭಾಷಾ ಪ್ರಾವೀಣ್ಯತೆ ಬಗ್ಗೆ ಪರೀಕ್ಷೆ ಮಾಡಲಾಗ್ತದೆ. ಭಾಷಾ ಪ್ರಾವೀಣ್ಯತೆ ಪರೀಕ್ಷೆ ವಿವರಣಾತ್ಮಕವಾಗಿ ಇರ್ತಕ್ಕಂಥ ಮಾದರಿ 100 ಅಂಕಕ್ಕೆ. ನೋಡಿ, ಇಲ್ಲಿ ವಿವರಣಾತ್ಮಕವೇ ಬರೀಬೇಕು. ಕನ್ನಡ, ಇಂಗ್ಲೀಷ್ ಎರಡೇ ಭಾಷೆ ಜ್ಞಾನವನ್ನು ಪರೀಕ್ಷೆ ಮಾಡ್ತಾರೆ ಅವರು. ಹಾಗಾಗಿ ನೀವು ವಿವರಣಾತ್ಮಕವಾಗಿರ್ತಕ್ಕಂಥ ನೋಡಿ, ಇಲ್ಲಿ ಪತ್ರಿಕೆ 1ರಲ್ಲಿ ಇದೆ ಭಾಷೆಗಳು, ಕನ್ನಡ ಮತ್ತು ಇಂಗ್ಲೀಷ್ ಬಗ್ಗೆ ಅಲ್ಲಿ ಕೂಡ ಪ್ರಶ್ನೆ ಬರ್ತದೆ. ಇನ್ನು ಈ ಭಾಷೆಯನ್ನೇ ಪರೀಕ್ಷೆ ಮಾಡಲಿಕ್ಕೆ ಸರ್ಕಾರ ಈ ವರ್ಷ ಈ ಪರೀಕ್ಷೆಯಲ್ಲಿ, ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 3ನೇ ಪತ್ರಿಕೆಗೆ ಪರಿಚಯಿಸಿದೆ. ಏನಿದೆ, ಕನ್ನಡ ಭಾಷಾ ಪ್ರಾವೀಣ್ಯತೆಗಾಗಿ 50 ಅಂಕ, ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆಗಾಗಿ 50 ಅಂಕ. ಇವುಗಳನ್ನು ನೀವು ಭಾಳ ಭಾಷಾ ವಿವರಣಾತ್ಮಕವಾಗಿ ಬರೀತಕ್ಕಂಥದ್ದು. ಇವು ಮಾದರಿ ಪ್ರಶ್ನೆಗಳು, ಇವುಲ್ಲಿ ವಿವರಿಸಬೇಕು, ಮಲ್ಟಿಪಲ್ ಚಾಯ್ಸ್ ಇರೋದಿಲ್ಲ. ಹಾಗಾಗಿ ನೀವು ಭಾಳ ಕೇರ್ಫುಲ್ಲಾಗಿ ಎಲ್ಲದನ್ನು ಕೂಡ ನೋಡಿ. ಇಂಗ್ಲೀಷು ಜ್ಞಾನ ಇಲ್ಲದಂಥವ್ರು ಸ್ಪೋಕನ್ ಇಂಗ್ಲೀಷ್ ಹೋಗಿ ಇವತ್ತು ಮೇನ್ ಗ್ರಾಮೆಟಿಕಲ್ ಮೇಲೆ ಹೆಚ್ಚು ಅಂಕಗಳನ್ನು ನೀವು ಪಡ್ಕೊಳ್ಬೋದು. ಗ್ರಾಮರನ್ನು ತಪ್ಪಾಗಿ ನಾವು ಅರ್ಥೈಸ್ಕೊಂಡಿರಬಾರ್ದು. ಯಾಕೆಂದ್ರೆ ಸೆಂಟೆನ್ಸ್ ಫಾರ್ಮೇಷನ್ ಮಾಡೋದಾಗಲಿ, ವಿವರಣಾತ್ಮಕವಾಗಿ ನಾವು ಎಲ್ಲ ಓದುವಂಥದ್ದು ಏನಿದೆ ಅದನ್ನೆಲ್ಲ ನಾವು ಬಹಳ ಭಾಷಾ ಪ್ರಾವೀಣ್ಯತೆ ಹೊಂದಬೇಕಂದ್ರೆ ಸಂಪೂರ್ಣವಾಗಿ ಕೇವಲ 50 ಅಂಕ ಇರಬಹುದು. ಆದರೆ ಬೇಸಿಕ್ ಇಂಗ್ಲೀಷ್ ಏನಿದೆ ಎಲ್ಲ ರೀತಿ ಗ್ರಾಮೆಟಿಕಲ್ಲಾಗಿ ಹೋಗಬೇಕು. ಅದನ್ನು ನೀವು ಪರ್ಫೆಕ್ಟಾಗಿ ಕಲಿಬೇಕಾಗ್ತದೆ. ಇನ್ನು ಕನ್ನಡ ಭಾಷೆ ತಾವೆಲ್ಲ ಫಸ್ಟ್ ಲ್ಯಾಂಗ್ವೇಜ್ SSLC ತನಕ ಎಲ್ಲ ಓದಿರ್ತೀರಿ, ಪ್ರಥಮ ಭಾಷೆ ಕನ್ನಡದಲ್ಲಿ. ಅವರಿಗೆ ಆ ಒಂದು 50 ಅಂಕಕ್ಕೆ ಅದು ಸರಳ ಆಗಬಹುದು. ಆದರೂ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿದಂಥವ್ರಿಗೆ ಕನ್ನಡ ಟಫ್ ಆಗ್ತದೆ. ಅವರು ಕೂಡ ಚೆನ್ನಾಗಿ ಕನ್ನಡ ಭಾಷೆ ಪ್ರಾವೀಣ್ಯತೆಯನ್ನು ಹೊಂದಿ. ವಾಕ್ಯ ರಚನೆ ಮಾಡೋದು, ಪದಗಳ ಅರ್ಥ, ಈಗ ಅದರ ಪರ್ಟಿಕ್ಯುಲರ್ ಸಿಲೆಬಸ್ ಇರ್ತದೆ 50 ಅಂಕಕ್ಕೆ ಏನು ಅಂತೇಳಿ. ಅದನ್ನು ರೆಫರ್ ಮಾಡಿಕೊಂಡು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಈ ಭಾಷಾ ಪ್ರಾವೀಣ್ಯತೆಯ ಪರೀಕ್ಷೆಯು ಬಳಕೆ, ಗ್ರಹಿಕೆ, ಶಬ್ದಕೋಶ ಮತ್ತು ಬರವಣಿಗೆ ಕೌಶಲ್ಯಗಳನ್ನು ಒಳಗೊಂಡಂತೆ ನಿಗದಿಪಡಿಸಿದ ಬೋಧನಾ ಮಾಧ್ಯಮದ ಮೂಲಕ ಬೋಧಿಸಲು ಅಭ್ಯರ್ಥಿಗಳಿಗೆ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿರುವ ಪ್ರಾವೀಣ್ಯತೆಯನ್ನು ಮೌಲ್ಯಮಾಪನ ಮಾಡಲಾಗ್ತದೆ. ನೋಡಿ, ನಾನು ಆಲ್ರೆಡಿ ಈಗ ಹೇಳ್ತಾ ಇದ್ದೆ. ಯಾಕೆಂದರೆ ನಾವು ಮುಂದಿನ ದಿನಮಾನದಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಪಾಠ ಬೋಧನೆ ಮಾಡ್ತೀವಿ. ಮತ್ತು ಇಲ್ಲಿ ನೇಮಕಾತಿ ಹೊಂದತಕ್ಕಂಥವರು ಆದರ್ಶ ವಿದ್ಯಾಲಯಕ್ಕೆ ಕೂಡ ವಿಶೇಷವಾಗಿ 6ರಿಂದ ಈಗ 12ನೇ ತರಗತಿ ಆಗುತ್ತೆ. ಇನ್ನು ಮುಂದಿನ ಹಂತದಲ್ಲಿ 6ರಿಂದ 12ನೇ ಕ್ಲಾಸು ಕರ್ನಾಟಕ ಪಬ್ಲಿಕ್ ಶಾಲೆಗಳು LKG UKGಯಿಂದ 12ನೇ ಕ್ಲಾಸ್ನವರೆಗೆ ಒಂದೇ ಸೂರಿನಡಿ ಬೋಧನೆ ನಡೀತದೆ. ಈ ಹಂತದಲ್ಲಿ ಇಂಗ್ಲೀಷ್, ಕನ್ನಡ ಭಾಷೆ ಎರಡು ಕಡ್ಡಾಯವಾಗಿ ಬೇಕು. ಆ ಭಾಷೆಯನ್ನು ನೀವು ನೋಡಿ, ಭಾಷೆಯ ಬಳಕೆ, ಭಾಷೆಯ ಗ್ರಹಿಕೆ, ಶಬ್ದಕೋಶ ಅಂದರೆ ನೀವು ಯಾವ ರೀತಿಯಾಗಿ ಒಂದು ಬಂಡಲ್ಸ್ ಆಫ್ ಹಿಲ್ಸ್ ಇನ್ ವರ್ಡ್ಸ್, ನಿಮ್ಮ ಬ್ರೈನ್ನಲ್ಲಿ ಯಾವ ರೀತಿ ಶಬ್ದಕೋಶ ಇದೆ ಡಿಕ್ಷನರಿ ಥರ, ಮತ್ತು ಬರವಣಿಗೆ ಕೌಶಲ್ಯಗಳು, ಯಾವ ರೀತಿ ಅರ್ಥಪೂರ್ಣ ವಾಕ್ಯ ರಚನೆ ಮಾಡ್ತೀರಿ, ನಿಮ್ಮಲ್ಲಿ ಯಾವ ರೀತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಲೈನ್ ಫಾರ್ಮೇಷನ್ ಮಾಡ್ತಕ್ಕಂಥ ಇಂಗ್ಲೀಷ್ ಜ್ಞಾನ ಇದೆ, ಅದು ಮೀನಿಂಗ್ಫುಲ್ ಆಗಿರಬೇಕು. ಅಲ್ಲಿ ಇಂಗ್ಲೀಷ್ ವರ್ಡ್ಗಳನ್ನು ಹಿಂದೆ ಮುಂದೆ ಕೊಟ್ಟಿರ್ತಾರೆ, ಅರ್ಥಪೂರ್ಣ ಮೀನಿಂಗ್ಫುಲ್ ಸೆಂಟೆನ್ಸ್ನ ಕ್ರಿಯೇಷನ್ ಮಾಡ್ತಕ್ಕಂಥದ್ದು. ಹೀಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಬೋಧನಾ ಮಾಧ್ಯಮ ಏನಿರ್ತದೆ. ನೀವು ಕನ್ನಡ ಬೋಧನೆ ಮಾಡಿದರೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಕೂಡ ಬೇಕು, ಇಂಗ್ಲೀಷ್ ಬೋಧನೆ ಮಾಡಿದರೆ ಇಂಗ್ಲೀಷಿಗೆ ಕೂಡ ಇಲ್ಲಿ ಅದು ಬೇಕು. ಅದನ್ನು ಇಲ್ಲಿ ಪರಿಗಣನೆ ಮಾಡಲಾಗ್ತದೆ. ಅದನ್ನು ನೀವೆಲ್ಲರೂ ಕೂಡ ಗಮನಿಸ್ತಾ ಹೋಗಬೇಕಾಗ್ತದೆ. ಇನ್ನು ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 1ರಿಂದ 8ನೇ ತರಗತಿ ಅವರಿಗೂ ಕೂಡ ಪತ್ರಿಕೆ 1 ಸಾಮಾನ್ಯ ಪತ್ರಿಕೆ ಏನಿರ್ತದೆ, ವಸ್ತುನಿಷ್ಠ ಮಾದರಿಯ ಪರೀಕ್ಷೆ 150 ಅಂಕಗಳಿಗೆ OMR ಶೀಟ್ನಲ್ಲಿ ಬರೆಯೋದಿರ್ತದೆ. ಇನ್ನು ಅವರು ಕೂಡ ಹಾಗೆಯೇ ನೋಡಿ 1ರಿಂದ 8ಕ್ಕೆ ಇಲ್ಲಿ DPED ಅವರು ಇರ್ತಾರೆ, ಜೊತೆಗೆ BPED ಅವರು ಕೂಡ ಬರ್ತಾರೆ. ಇದಕ್ಕೆ ಅರ್ಹತೆ ಗ್ರೇಡ್ 2 1ರಿಂದ 8ನೇ ಕ್ಲಾಸಿಗೆ. ಅವರು ಕೂಡ ಪತ್ರಿಕೆ 1ರಲ್ಲಿ ಸಾಮಾನ್ಯ ಜ್ಞಾನವನ್ನು ಓದಬೇಕು, ಜನರಲ್ ನಾಲೆಜನ್ನು, ಬಾಲ ಮನೋವಿಜ್ಞಾನವನ್ನು ಓದಬೇಕು, ಇನ್ನು ಮಾನಸಿಕ ಸಾಮರ್ಥ್ಯವನ್ನು ಓದಬೇಕು. ಅಲ್ಲಿ ಭಾಷೆಗಳು ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯ ಸಾಮಾನ್ಯ ಜ್ಞಾನವನ್ನು ಕೂಡ ಪಡ್ಕೊಂಡಿರಬೇಕು. ಮೌಲ್ಯ ಶಿಕ್ಷಣದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನ ಬೇಕು. ಅದಾದಮೇಲೆ ಆರೋಗ್ಯ ಶಿಕ್ಷಣದ ಬಗ್ಗೆ ಸಂಪೂರ್ಣವಾಗಿ ಓದಿರಬೇಕು. ಇನ್ನು ಗಣಕಯಂತ್ರ ಸಾಕ್ಷರತೆ, ಕಂಪ್ಯೂಟರ್ ಲಿಟ್ರಸಿ, ಇದನ್ನು ಕೂಡ ಹೊಂದಿದರೆ ಮಾತ್ರ ಇಲ್ಲಿ ನಾವು ಪತ್ರಿಕೆ 1 ಈಸಿಯಾಗಿ ಬರೀತೇವೆ. ನಮ್ಮ ದೈಹಿಕ ಶಿಕ್ಷಣ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡಿ, ಇಷ್ಟು ವಿಷಯಗಳನ್ನು ಒಳಗೊಂಡಂಥ 150 ಅಂಕಗಳ ಒಂದು ಪತ್ರಿಕೆ 1 ತಾವುಗಳು OMR ಶೀಟ್ನಲ್ಲಿ ಬರೀಬೇಕಾಗ್ತದೆ. ಇನ್ನು
ಇವರಿಗೇನೆ ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ ವಸ್ತುನಿಷ್ಠ ಮಾದರಿಯ 50 ಅಂಕಗಳು ಮತ್ತು ವಿವರಣಾತ್ಮಕವಾಗಿರ್ತಕ್ಕಂಥ 100 ಅಂಕಗಳು, ಒಟ್ಟು 150 ಅಂಕಗಳಿಗೆ ಇಲ್ಲಿ ನಾವು ವಿಷಯವನ್ನು ಓದಬೇಕು. ನೋಡಿ, 150 ಅಂಕಕ್ಕೆ ವಿಷಯ ಜ್ಞಾನ ದೈಹಿಕ ಶಿಕ್ಷಣದ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು 50 ಅಂಕ ಮಲ್ಟಿಪಲ್ ಚಾಯ್ಸು OMR ಶೀಟ್ನಲ್ಲಿ ಬರೀತೀರಿ. ಇನ್ನು ವಿಷಯ ಜ್ಞಾನ ದೈಹಿಕ ಶಿಕ್ಷಣ ವಿವರಣಾತ್ಮಕ ಪರೀಕ್ಷೆಗಳು, ಅಲ್ಲಿ ಗ್ರೌಂಡ್ ಮೆಜರ್ಮೆಂಟ್ ಬಗ್ಗೆ ಆಗ್ಬೋದು, ಹಿಸ್ಟ್ರಿ ಆಫ್ ಫಿಸಿಕಲ್ ಎಜುಕೇಷನ್ ಬಗ್ಗೆ ಆಗ್ಬೋದು, ಒಲಿಂಪಿಕ್ಸ್ ಕ್ರೀಡೆಗಳು, ಆಧುನಿಕ ಒಲಿಂಪಿಕ್ಸ್ ಕ್ರೀಡೆಗಳು, ಒಟ್ಟಾರೆಯಾಗಿ ಅಲ್ಲಿ ಬಹು ಸಂಪೂರ್ಣವಾಗಿರ್ತಕ್ಕಂಥದ್ದಿದೆ. ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಸಾಧಕರ ಪಟ್ಟಿ, ವಿವಿಧ ಕ್ರೀಡೆಗಳಲ್ಲಿ ಆಟ ಆಡ್ತಕ್ಕಂಥ ಆಟಗಾರರ ಸಂಖ್ಯೆ, ಅಲ್ಲಿ ಗುಂಡು ಎಸೆತ, ಚಕ್ರ ಎಸೆತದ ಒಂದು ಗ್ರೌಂಡ್ ಮೆಜರ್ಮೆಂಟನ್ನು ಅಳತೆಗಳನ್ನು ಬಿಡಿಸ್ತಕ್ಕಂಥದ್ದು, ಹೀಗೆ ಬಹುದೊಡ್ಡದಾಗಿರ್ತಕ್ಕಂಥದ್ದಿದೆ. ಲೇಜಿಮ್ಸು, ಡಂಬಲ್ಸು, ಹೂಪ್ಸು, ಅವುಗಳನ್ನೆಲ್ಲದರ ಬಗ್ಗೆ ಕೂಡ ಪ್ರಾಯೋಗಿಕವಾಗಿ ಕೂಡ ಅಲ್ಲಿ ವಿಷಯ ಜ್ಞಾನವನ್ನು ಅವರು ಅವಲೋಕಿಸಲಿಕ್ಕೆ 100 ಅಂಕಗಳ ವಿವರಣಾತ್ಮಕವಾದಂತಹ ಒಂದು ಪತ್ರಿಕೆ 2ರಲ್ಲಿ ನೀವು ಪತ್ರಿಕೆ 2ರಲ್ಲಿ ನೀವು ಬರಿಬೇಕಾಗ್ತದೆ. 50 ಅಂಕ ಮಲ್ಟಿಪಲ್ ಚಾಯ್ಸು, 100 ಅಂಕ ವಿವರಣಾತ್ಮಕ ಬರೀತಕ್ಕಂಥದ್ದು. ಇನ್ನು ಪತ್ರಿಕೆ 3 ಭಾಷಾ ಪ್ರಾವೀಣ್ಯತೆ. ನೋಡಿ, ನಮ್ಮ ದೈಹಿಕ ಶಿಕ್ಷಕರಿಗೆ ಕೂಡ ಇಲ್ಲಿ ಲ್ಯಾಂಗ್ವೇಜನ್ನು ಪರಿಗಣನೆ ಮಾಡ್ತಾ ಇದ್ದಾರೆ. ಯಾಕೆ? ದೈಹಿಕ ಶಿಕ್ಷಣ ಬೋಧನೆ ಕೂಡ ಈಗ ಪ್ರಾಥಮಿಕ ವಿಭಾಗದಲ್ಲಿ ಮೌಲ್ಯ ಶಿಕ್ಷಣ ಏನಿದೆ ಅದರಲ್ಲಿ ದೈಹಿಕ ಶಿಕ್ಷಣ ಇದೆ, ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ಕೂಡ ಇದೆ. ಇನ್ನು ಮುಂದಿನ ದಿನಮಾನದಲ್ಲಿ ಈಗೇನದು ಮೌಲ್ಯ ಶಿಕ್ಷಣ ಅಂತ ಮಾಡಿ ಕೆಲವೊಂದಿಷ್ಟು ಪಾಠಗಳನ್ನು ಸೇರಿಸಿ ಒಂದು ಬುಕ್ ಮಾಡಿದ್ದಾರೆ. ಮುಂದಿನ ದಿನಮಾನದಲ್ಲಿ ಮತ್ತು ದೈಹಿಕ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಯೋಗ ಮತ್ತು ಮೌಲ್ಯ ಶಿಕ್ಷಣ ಅಂಥೇಳಿ ಪತ್ರಿಕೆ ಅದು ಬದಲಾಗ್ತದೆ ಪಠ್ಯಪುಸ್ತಕ. ಅಲ್ಲಿ ಏನಪ್ಪ, ಮುಂದೆ ನಾವು ಒಮ್ಮೆ ನೇಮಕಾತಿ ಹೊಂದಿದರೆ ಮುಂಬರ್ತಕ್ಕಂಥ ಸರ್ಕಾರಗಳು ಏನೆಲ್ಲ ಬದಲಾವಣೆಗಳನ್ನು ಮಾಡಬಹುದು, ಅದು ಕನ್ನಡ ಭಾಷಾ ಪ್ರಾವೀಣ್ಯತೆಯನ್ನು ಕಡ್ಡಾಯವಾಗಿ ಹೊಂದಿರಬೇಕು. ಅದಕ್ಕೆ 50 ಅಂಕಗಳ ನಿಗದಿಗೊಳಿಸಲಾಗಿದೆ. ಇನ್ನು ಇಂಗ್ಲೀಷ್ ಭಾಷಾ ಪ್ರಾವೀಣ್ಯತೆಗೆ 50 ಅಂಕಗಳ ನಿಗದಿಗೊಳಿಸಲಾಗಿದೆ. ಹೀಗಾಗಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಕೂಡ ಪರೀಕ್ಷೆಯ ಭಾಷೆಯ ಬಳಕೆ, ಗ್ರಹಿಕೆ, ಶಬ್ದಕೋಶ ಮತ್ತು ಬರವಣಿಗೆ ಕೌಶಲ್ಯಗಳನ್ನು ಹೊಂದಬೇಕು ಅಂತಕ್ಕಂಥದ್ದು. ಆ ನಿಗದಿಪಡಿಸಿದಂತಹ ಬೋಧನಾ ಮಾಧ್ಯಮ, ಅದು ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾದರೆ ಇಂಗ್ಲೀಷ್ನಲ್ಲಿ ಕೂಡ ತಾವುಗಳು ಬೋಧಿಸಬೇಕು. ಕನ್ನಡ ಮಾಧ್ಯಮ ಸರ್ಕಾರಿ ಪ್ರೌಢಶಾಲೆಗಳಲ್ಲಿದ್ದರೆ ಕನ್ನಡದಲ್ಲಿ ಬೋಧಿಸಬೇಕು. ಇಂಥ ಭಾಷಾ ಕೌಶಲ್ಯವನ್ನು ಕೂಡ ಇಲ್ಲಿ ಪರಿಗಣನೆ ಮಾಡ್ತಕ್ಕಂಥದ್ದಕ್ಕಾಗಿ ಪತ್ರಿಕೆ 3 ನಮಗೆ ಭಾಷಾ ಪ್ರಾವೀಣ್ಯತೆಯ ಪರೀಕ್ಷೆ ಅಂಥೇಳಿ 100 ಅಂಕಗಳಿಗೆ 50 ಅಂಕದಂತೆ ನಿಗದಿಗೊಳಿಸಿದ್ದಾರೆ. ಅದರಂತೆ ನೀವು ಕೂಡ ದೈಹಿಕ ಶಿಕ್ಷಣ ಶಿಕ್ಷಕರು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಸಿದ್ಧತೆಯನ್ನು ಮಾಡಿಕೊಳ್ಳಿ ಅಂತಕ್ಕಂಥ ಮಾತು. ಇನ್ನು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ GPT ಗ್ರಾಜ್ಯುಯೇಟ್ ಪ್ರೈಮರಿ ಟೀಚರ್ಸ್ 6ರಿಂದ 8ನೇ ತರಗತಿಗೆ ಸಂಬಂಧಪಟ್ಟಂತೆ ಪತ್ರಿಕೆ 1 ವಸ್ತುನಿಷ್ಠ ಪತ್ರಿಕೆ 150 ಅಂಕಗಳಿಗೆ ಮಲ್ಟಿಪಲ್ ಚಾಯ್ಸ್ OMR ಶೀಟ್ನಲ್ಲಿ. ಒಟ್ಟಾರೆಯಾಗಿ ಪತ್ರಿಕೆ 1ರಲ್ಲಿ 150 ಅಂಕಕ್ಕೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ, ಮಾನವ ಅಭಿವೃದ್ಧಿ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಮತ್ತು ಗಣಕಯಂತ್ರ ಸಾಕ್ಷರತೆ. ಇವ್ರದ್ದು ಕೂಡ ಇಲ್ಲಿ ಸ್ವಲ್ಪ ವಿಶೇಷವಾಗಿ ಜನರಲ್ ಇಂಗ್ಲೀಷು, ಜನರಲ್ ಕನ್ನಡ ತಂದಿದ್ದಾರೆ. ಸಾಮಾನ್ಯ ಜ್ಞಾನ ಇದೆ ಎಲ್ಲರಿಗೂ, ಪ್ರಚಲಿತ ಕರೆಂಟ್ ಅಫೇರ್ಸ್ ಕೂಡ ಇದೆ. ಇಲ್ಲಿ ಎಜುಕೇಷನಲ್ ಸೈಕಾಲಜಿ, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವ ಅಭಿವೃದ್ಧಿ ಬಗ್ಗೆ, ಮತ್ತು ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಎಲ್ಲರಿಗೂ ಇದೆ. ಗಣಕ ಸಾಕ್ಷರತೆ, ಇವರು ಕೂಡ ಪತ್ರಿಕೆ 1ರಲ್ಲಿ ಇಷ್ಟು ವಿಷಯಗಳನ್ನು ಚೆನ್ನಾಗಿ ಓದಿ ಪರೀಕ್ಷೆಗೆ ಸಿದ್ಧತೆ ಆಗಬೇಕು. ಇನ್ನು ಇವರಿಗಾಗಿಯೇ GPT ಅವರಿಗೆ ಪತ್ರಿಕೆ 2 ವಿಷಯ ನಿರ್ದಿಷ್ಟ ಪತ್ರಿಕೆ ಏನಿದೆ ವಸ್ತುನಿಷ್ಠ ಮಾದರಿ 50 ಅಂಕಗಳಿಗಿರ್ತದೆ. ವಿವರಣಾತ್ಮಕವಾಗಿ ವಿವರಿಸ್ತಕ್ಕಂಥದ್ದು 100 ಅಂಕ. ಒಟ್ಟಾರೆ 150 ಅಂಕಗಳಿಗೆ ಪತ್ರಿಕೆ 2 ಇವರು ಬರೀಬೇಕು. ಇನ್ನು ವಿಷಯ ಜ್ಞಾನ ಇಂಗ್ಲೀಷ್ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು 50 ಅಂಕಗಳು OMR ಶೀಟ್ನಲ್ಲಿ ಬರೀತಕ್ಕಂಥದ್ದು. ಇನ್ನು ವಿಷಯ ಜ್ಞಾನ ಇಂಗ್ಲೀಷ್ ವಿವರಣಾತ್ಮಕವಾಗಿ ಪರೀಕ್ಷೆ, ವಿಷಯ ಜ್ಞಾನದಲ್ಲಿ ಇಂಗ್ಲೀಷು ವಿವರಣಾತ್ಮಕವಾಗಿ ಬರೀತಕ್ಕಂಥದ್ದು. ಅಲ್ಲಿ ನೋಡಿ, ಪತ್ರಿಕೆ 2ಕ್ಕೆ ವಸ್ತುನಿಷ್ಠ ಮಾದರಿ 50 ಅಂಕ, ವಿಷಯ ಜ್ಞಾನ ಇಂಗ್ಲೀಷ್ ವಸ್ತುನಿಷ್ಠ ಮಾದರಿ 50 ಅಂಕಕ್ಕೆ, ನಿರ್ದಿಷ್ಟವಾಗಿ 100 ಅಂಕಕ್ಕೆ, ಒಟ್ಟು 150 ಅಂಕಕ್ಕೆ ಬರೀತಾರೆ. ಇಲ್ಲಿ ವಿಷಯವಾರ ಇದೆ. ಅಂದರೆ ಭಾಷಾ ಶಿಕ್ಷಕರು ಇಂಗ್ಲೀಷ್ ಭಾಷೆಗೆ ಸಂಬಂಧಪಟ್ಟಂತೆ ಅವ್ರದ್ದು. ಇನ್ನು GPT ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು ಸಂಬಂಧಪಟ್ಟಂತೆ ಅವರು ಒಂದೇ ಒಂದು ಇವ್ರಿಗೆ 150 ಅಂಕಕ್ಕೆ ಇರ್ತದೆ ನಿರ್ದಿಷ್ಟಪಡಿಸಿದ ಅಂಕ. GPT ಅವ್ರ ಸ್ಪೆಷಲ್ ಆಗಿ ಅವರು ವಿಷಯವಾರ ಹೋಗ್ತಾರೆ. ಅವರಿಗೆ ಅವರ ಗಣಿತ ಮತ್ತು ಭೌತ ವಿಜ್ಞಾನದಲ್ಲಿ 50 ಅಂಕ ಮಲ್ಟಿಪಲ್ ಚಾಯ್ಸು OMR ಶೀಟ್ನಲ್ಲಿ. ಇನ್ನು ವಿಷಯ ಜ್ಞಾನ ಆದಂಥ ಗಣಿತ ಮತ್ತು ಭೌತ ವಿಜ್ಞಾನ ವಿವರಣಾತ್ಮಕವಾಗಿ ಅವರು 100 ಅಂಕಗಳು ಬರೀಬೇಕು. ಇನ್ನು GPT ಸಮಾಜ ವಿಜ್ಞಾನ ಶಿಕ್ಷಕರು ಇವರು ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ
ನೋಡಿ, ಸಮಾಜ ವಿಜ್ಞಾನ ಶಿಕ್ಷಕರು ಇಷ್ಟೆಲ್ಲ ವಿಷಯವನ್ನು ಅವರು ಓದಿರಬೇಕು. ಮತ್ತು ಭೂಗೋಳಶಾಸ್ತ್ರ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು 50 ಅಂಕಗಳಿಗೆ OMR ಶೀಟ್ನಲ್ಲಿ ಬರೀತಾರೆ, ಅವರು ಉತ್ತರಿಸಬೇಕಾಗ್ತದೆ. ಇನ್ನು ವಿಷಯ ಜ್ಞಾನ, ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ ಇಷ್ಟು ವಿಷಯವನ್ನು ಒಳಗೊಂಡು ಮತ್ತು ಜೊತೆಗೆ ಭೂಗೋಳಶಾಸ್ತ್ರ ಇವೆಲ್ಲವನ್ನು ಸೇರಿದಂತೆ ಒಟ್ಟು 100 ಅಂಕಗಳಿಗೆ ವಿವರಣಾತ್ಮಕವಾಗಿ ಪರೀಕ್ಷೆಯನ್ನು ಬರೀಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಈಗಿನ ಒಂದು 8, 9, 10ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ನೋಡಿಬಿಟ್ರೆ ಈ ವಿಷಯ ಸಂಪೂರ್ಣ ನೇರವಾಗಿ ಎಲ್ಲದೂ ಕೂಡ ಅಲ್ಲಿ ಪಾಠಗಳ ರೂಪದಲ್ಲಿದೆ. ಅದನ್ನು ಓದಿ ಚೆನ್ನಾಗಿ. ಇನ್ನು GPT ಜೀವವಿಜ್ಞಾನ ಶಿಕ್ಷಕರು ವಿಷಯ ಜ್ಞಾನ, ರಾಸಾಯನಶಾಸ್ತ್ರ ಮತ್ತು ಜೀವವಿಜ್ಞಾನ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು ಜೀವವಿಜ್ಞಾನಕ್ಕೆ. ಇನ್ನು OMR ಶೀಟ್ನಲ್ಲಿ ಬರೀತಕ್ಕಂತಹ 50 ಅಂಕ. ಇನ್ನು ವಿಷಯ ಜ್ಞಾನ, ರಾಸಾಯನಶಾಸ್ತ್ರ ಮತ್ತು ಜೀವವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ವಿವರಣಾತ್ಮಕವಾಗಿ 100 ಅಂಕಗಳಿಗೆ ಅವರು ಪರೀಕ್ಷೆಯನ್ನು ಬರೀತಾರೆ. ಉತ್ತಮ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡು ಪರೀಕ್ಷೆಯನ್ನು ಚೆನ್ನಾಗಿ ಓದಿ ಬರೀಲಿಕ್ಕೆ ಪ್ರಾರಂಭಿಸಿ. ಇನ್ನು ಪ್ರೌಢಶಾಲಾ ಸಹ ಶಿಕ್ಷಕರು ಇಲ್ಲಿ ಹೈಸ್ಕೂಲಿಗೆ ಸಂಬಂಧಪಟ್ಟಂತೆ ವಿಷಯವಾರು ಇದೇ ಪ್ರಕಾರದಲ್ಲಿದೆ. ಈ ಒಂದು ಹಂತದಲ್ಲಿ ಪತ್ರಿಕೆ 1ರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಗಣಕಯಂತ್ರ ಸಾಕ್ಷರತೆ ಮತ್ತು ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ ಇವೆಲ್ಲ ವಿಷಯಗಳನ್ನು ಒಟ್ಟಾರೆಯಾಗಿ 150 ಅಂಕ OMR ಶೀಟ್ ಮಲ್ಟಿಪಲ್ ಚಾಯ್ಸು. ಪ್ರೌಢಶಾಲಾ ಸಹ ಶಿಕ್ಷಕರು, ಅಸಿಸ್ಟೆಂಟ್ ಮಾಸ್ಟರ್ ಇನ್ ಹೈಸ್ಕೂಲು ಅವರು ಈ ರೀತಿಯಲ್ಲಿ ವಿಷಯವನ್ನು ಸಂಗ್ರಹಿಸಿಕೊಂಡು ಓದಿ. ಇನ್ನು ನಿರ್ದಿಷ್ಟ ಪತ್ರಿಕೆ ವಸ್ತುನಿಷ್ಠ ಮಾದರಿ 50 ಅಂಕಗಳು ಮತ್ತು ವಿವರಣಾತ್ಮಕವಾಗಿರ್ತಕ್ಕಂಥ 100 ಅಂಕಗಳಿಗೆ ಒಟ್ಟು 150 ಅಂಕಗಳಿಗೆ ಬರಿತಾ ಹೋಗ್ತಾರೆ. ಅಲ್ಲಿ ಭಾಷಾ ಶಿಕ್ಷಕರು, ಅಸಿಸ್ಟೆಂಟ್ ಮಾಸ್ಟರ್ ಇನ್ ಕನ್ನಡ ಭಾಷೆ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮಲ್ಟಿಪಲ್ ಚಾಯ್ಸ್ 50 ಅಂಕ, ವಿವರಣಾತ್ಮಕವಾಗಿ ಬರೀತಕ್ಕಂಥ ಕನ್ನಡ ಶಿಕ್ಷಕರಿಗೆ 100 ಅಂಕ. ಇನ್ನು ಭಾಷಾ ಶಿಕ್ಷಕರು ಇದೇ ಪ್ರಕಾರವಾಗಿ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ 50, ಇಂಗ್ಲೀಷ್ ಜ್ಞಾನದ ವಿಷಯಕ್ಕೆ ಸಂಬಂಧಪಟ್ಟಂತೆ 100, ಒಟ್ಟಾರೆ 150 ಅಂಕಕ್ಕೆ. ಇನ್ನು CBZನವರು CBED ಶಿಕ್ಷಕರು, ಅಸಿಸ್ಟೆಂಟ್ ಮಾಸ್ಟರು, ವಿಷಯ ಜ್ಞಾನ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ವಸ್ತುನಿಷ್ಠ ಮಾದರಿಯ 50 ಅಂಕ. ಇನ್ನು ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 100 ಅಂಕದ ಒಟ್ಟು 150 ಪ್ರಶ್ನೆಯ ಅಂಕಕ್ಕೆ ಅವರು. ಇನ್ನು ಕಲಾ ವಿಭಾಗಕ್ಕೆ ಸಂಬಂಧಪಟ್ಟಂತೆ ವಿಷಯ ಜ್ಞಾನ, ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಸಮಾಜ ಶಿಕ್ಷಕರು, ಕಲಾ ಶಿಕ್ಷಕರು ಉತ್ತರಿಸಬೇಕಾಗ್ತದೆ. ಇನ್ನು ಭೂಗೋಳಶಾಸ್ತ್ರ ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳು 50. ಇನ್ನು ವಿಷಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅರ್ಥಶಾಸ್ತ್ರ, ಇತಿಹಾಸ, ರಾಜ್ಯಶಾಸ್ತ್ರ, ವ್ಯವಹಾರ ಅಧ್ಯಯನ, ಸಮಾಜಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರ ಇದು ವಿವರಣಾತ್ಮಕವಾಗಿ 100 ಅಂಕಕ್ಕೆ ಅವ್ರು ಬರೀಬೇಕು. ಈ ರೀತಿ ಇವ್ರಿಗೂ ಕೂಡ ಪ್ರೌಢಶಾಲಾ ಶಿಕ್ಷಕರಿಗೆ ಪತ್ರಿಕೆ 1 ಜನರಲ್ ನಾಲೆಜ್ ಸಂಬಂಧಪಟ್ಟಂತೆ, ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ ಸಂಬಂಧಪಟ್ಟಂತೆ, ಪತ್ರಿಕೆ 3 ಭಾಷಾ ಪ್ರಾವೀಣ್ಯತೆ. ನೋಡಿ, ಈ ಸಲ ಎಲ್ಲರಿಗೂ ಕೂಡ ಭಾಷಾ ಪ್ರಾವೀಣ್ಯತೆಯನ್ನು ಕಡ್ಡಾಯ ಮಾಡಿದ್ದಾರೆ. ಕಾರಣ, ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ಆಂಗ್ಲ ಭಾಷೆಯಲ್ಲಿ ಅವರು ಪಾಠ ಬೋಧನೆ ಮಾಡಬೇಕಾಗಿರೋದ್ರಿಂದ ಭಾಷೆ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿರಬೇಕಾಗ್ತದೆ. ಈ ರೀತಿ ಕನ್ನಡ ಮತ್ತು ಇಂಗ್ಲೀಷ್ ವಿಷಯದಲ್ಲಿ 50 ಅಂಕಕ್ಕೆ ಮಲ್ಟಿಪಲ್ ಚಾಯ್ಸ್ ಮತ್ತು ವಿವರಣಾತ್ಮಕವಾಗಿ, ಇದು ಭಾಷಾ ಪ್ರಾವೀಣ್ಯತೆ ಮಲ್ಟಿಪಲ್ ಚಾಯ್ಸ್ ಇರೋದಿಲ್ಲ, ಇದು 50 ಅಂಕಕ್ಕೆ ವಿವರಣಾತ್ಮಕವಾಗಿ 50 ಅಂಕಕ್ಕೆ 3ನೇ ಪತ್ರಿಕೆ ಭಾಷಾ ಪ್ರಾವೀಣ್ಯತೆ ಪತ್ರಿಕೆ ಅಂತ ಬರೀಬೇಕಾಗ್ತದೆ. ಅದು ಎಲ್ಲವೂ ಕೂಡ ವಿವರಣಾತ್ಮಕವಾಗಿ ವಿವರಿಸಿ ಬರೀತಕ್ಕಂಥ ಪ್ರಶ್ನೆಗಳಿರ್ತದೆ. ಇನ್ನು ಕೊನೆಯದಾಗಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಹೈಸ್ಕೂಲ್ ವಿಭಾಗಕ್ಕೆ 1ನೇ ಪತ್ರಿಕೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನಗಳು, ಶೈಕ್ಷಣಿಕ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಗಣಕಯಂತ್ರ ಸಾಕ್ಷರತೆ ಮತ್ತು ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ. ಈ ಹೈಸ್ಕೂಲ್ ಶಿಕ್ಷಕರಿಗೆ ಅಸಿಸ್ಟೆಂಟ್ ಮಾಸ್ಟರ್ಗೆ ಏನು ಸಂಬಂಧಪಡ್ತದೆ ಅದೇ ಪಠ್ಯಕ್ರಮ ಪತ್ರಿಕೆ 1ರಲ್ಲಿರ್ತದೆ. ಅದನ್ನೆಲ್ಲರೂ ಕೂಡ ಕಾಮನ್ನಾಗಿ BPED ಆದವರು ಎಲ್ಲರೂ ಕೂಡ ಅದನ್ನು ಓದಿ ಪರೀಕ್ಷೆ ಬರೆದು ಪಾಸ್ ಆಗಬೇಕಾಗ್ತದೆ. ಇನ್ನು ಪತ್ರಿಕೆ 2ರಲ್ಲಿ ವಿಷಯ ನಿರ್ದಿಷ್ಟ ಪತ್ರಿಕೆ ಇರ್ತದೆ. ಇಲ್ಲಿ ವಿಷಯ ಜ್ಞಾನ, ದೈಹಿಕ ಶಿಕ್ಷಣ ವಸ್ತುನಿಷ್ಠ ಮಾದರಿಯಲ್ಲಿ 50 ಅಂಕ ಇರ್ತದೆ OMRಗೆ ಬರೀತಕ್ಕಂಥದ್ದು. ಇನ್ನು ವಿಷಯ ಜ್ಞಾನ, ದೈಹಿಕ ಶಿಕ್ಷಣ ವಿವರಣಾತ್ಮಕವಾಗಿ 100 ಅಂಕಗಳಿಗೆ ಇರ್ತದೆ. ಈ ರೀತಿಯಲ್ಲಿ ತಾವುಗಳು ದೈಹಿಕ ಶಿಕ್ಷಣ ವಿಷಯಕ್ಕೆ ಸಂಬಂಧಪಟ್ಟಂತೆ ಚೆನ್ನಾಗಿ 150 ಅಂಕಕ್ಕೆ ಪತ್ರಿಕೆ 2ರಲ್ಲಿ ನಿರ್ದಿಷ್ಟ ಪತ್ರಿಕೆಗೆ ಸಿದ್ಧರಾಗಿ. ಇನ್ನು ವಿಶೇಷವಾಗಿ ನಾನು ಹೇಳೋದೇನಪ್ಪ ಅಂತ ಹೇಳಿದ್ರೆ ಪತ್ರಿಕೆ 3 ಭಾಷಾ ಪ್ರಾವೀಣ್ಯತೆ. ಈ ಭಾಷಾ ಪ್ರಾವೀಣ್ಯತೆ ಪರೀಕ್ಷೆ ವಿವರಣಾತ್ಮಕವಾಗಿ ಇರ್ತಕ್ಕಂಥದ್ದು 100 ಅಂಕಗಳಿಗೆ. ಇಲ್ಲಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಚೆನ್ನಾಗಿ ತಾವು ಸಿದ್ಧತೆ ಮಾಡಿಕೊಳ್ಳಿ. ಯಾಕಂದರೆ ಇಲ್ಲಿ ನಾವು
ಮೂರನೇ ಪತ್ರಿಕೆಯಲ್ಲಿ ಕೂಡ ಭಾಳ ಚೆನ್ನಾಗಿ ಓದಿ ಅಂಕ ತೆಗೆದುಕೊಳ್ಳಬೇಕು. ಇದು ಅರ್ಹತೆಯನ್ನು ಕಡ್ಡಾಯವಾಗಿ 35% ಅಂದಿದ್ದಾರೆ, ಪಾಸ್ ಆಗಲೇಬೇಕು. ಇನ್ನು ಕನ್ನಡ ಭಾಷಾ ಪ್ರಾವೀಣ್ಯತೆ 50 ಅಂಕಕ್ಕೆ ಇರ್ತದೆ, ವಿವರವಾಗಿ ಬರೀತಕ್ಕಂಥದ್ದು. ಅಲ್ಲೆಲ್ಲ ಸಮಾಸಗಳು, ಸಂಧಿಗಳು, ಅರ್ಥಗಳನ್ನು ಬರೀತಕ್ಕಂಥದ್ದು, ಅದು ವಿವರಣಾತ್ಮಕವಾಗಿ ನೀವೆಲ್ಲ ತಿಳ್ಕೊಂಡಾಗ ಇದನ್ನು ಅರ್ಥಗರ್ಭಿತ ವಾಕ್ಯ ರಚನೆ ಮಾಡಲು ಹೀಗೆ ಅವ್ರು ಏನು ಕೇಳ್ತಾರೆ ಅದನ್ನು 50 ಅಂಕಕ್ಕೆ ವಿವರಿಸಿ ಬರಿಬೇಕು. ಇನ್ನು ಬೇಸಿಕ್ ಇಂಗ್ಲೀಷ್ ನಾಲೆಜ್ ಪಡ್ಕೊಳ್ಳಿ, ಅಥವಾ ಇಂಗ್ಲೀಷ್ ಕೋಚಿಂಗ್ ಕ್ಲಾಸು ಅಥವಾ ಗ್ರಾಮರಿಗೆ ಹೋಗಿ. ಯಾಕಂದರೆ ನಮ್ಮ ದೈಹಿಕ ಶಿಕ್ಷಕರಿಗೆ ಈ ಭಾಷೆಯ ಮೇಲೆ ಎಲ್ಲ ಇತ್ತೀಚಿನ ದಿನಮಾನಗಳೇ ಪ್ರಬುದ್ಧತೆ ಇದೆ, ಎಲ್ಲರೂ ಕೂಡ ಜಾಣರಿದ್ದಾರೆ. ಆದರೂ ಕೂಡ ಪರೀಕ್ಷೆ ಅಂತ ಬಂದಾಗ ನಾವು ಇತರೆ ಶಿಕ್ಷಕರಿಗೆ ಸ್ಪರ್ಧೆ ಒಡ್ಡಿದಾಗ ನಾವು ಕೂಡ ಚೆನ್ನಾಗಿ ಕೋಚಿಂಗ್ ಹೋಗಿ ಚೆನ್ನಾಗಿ ಸಿದ್ಧತೆ ಮಾಡಿಕೊಂಡು ನಾವು ಕೂಡ ಅರ್ಹತೆಯನ್ನು ಪಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಭಾಗವಹಿಸಿ ಹೆಚ್ಚು ಅಂಕ ಪಡ್ಕೊಳ್ಳಿ. ಈ ಒಂದು ಪತ್ರಿಕೆ 3 ಏನಿದೆ, ಈ ಪತ್ರಿಕೆ ಭಾಷೆಯ ಬಳಕೆ, ಗ್ರಹಿಕೆ, ಶಬ್ದಕೋಶ ಮತ್ತು ಬರವಣಿಗೆ ಕೌಶಲ್ಯಗಳನ್ನು ಅಭ್ಯರ್ಥಿಗೆ ಅದು ಪರೀಕ್ಷೆಗೆ ಇದನ್ನು ಮಾಡ್ತದೆ. ಈ ಪರೀಕ್ಷಾ ಪ್ರಾಧಿಕಾರವು ಪರೀಕ್ಷೆಗೆ ಕನಿಷ್ಠ 45 ದಿನಗಳ ಮೊದಲು ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಪಠ್ಯಕ್ರಮವನ್ನು ಪ್ರಕಟಿಸಿ ಸಿದ್ಧತೆಗೋಸ್ಕರ ಕೊಡಬೇಕು ಅಂತ. ಇದಿಷ್ಟು ನಮ್ಮ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ 1ರಿಂದ 5 ಮತ್ತು 6ರಿಂದ 8 ಮತ್ತು ಪ್ರೌಢಶಾಲೆ ಇದಕ್ಕೆ ಸಂಬಂಧಪಟ್ಟಂಥ ಶಿಕ್ಷಕರ ನೇಮಕಾತಿಗಾಗಿ ಏನೆಲ್ಲ ವಿಷಯವನ್ನು ನಾವು ಓದಬೇಕು, ಏನೆಲ್ಲ ಶೈಕ್ಷಣಿಕ ಅರ್ಹತೆ ಇದೆ, ಎಷ್ಟೆಷ್ಟು ಹುದ್ದೆಗಳಿವೆ ಅಂತಕ್ಕಂಥ ಸಂಪೂರ್ಣ ಈ 3 ವಿಡಿಯೋಗಳಲ್ಲಿ ನಾನು ಮಾಹಿತಿಯನ್ನು ಮುಟ್ಟಿಸಿದ್ದೇನೆ. ಇನ್ನು ಮುಂದಿನ ದಿನಮಾನದಲ್ಲಿ ಪಠ್ಯ ಪುಸ್ತಕ ಬಂದರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಮುಟ್ಟಿಸ್ತೇನೆ. ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ವಿಡಿಯೋ ಪಾಠಗಳನ್ನು ಪ್ರಾರಂಭ ಮಾಡ್ತೀನಿ ನಮ್ಮ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ. ತಾವೆಲ್ಲ ಕೂಡ ನೋಟಿಫಿಕೇಷನ್ ಬಂದ ತಕ್ಷಣ ಆ ಒಂದು ವಿಷಯ ವಿವರಣೆಯನ್ನು ಕೇಳಿ ಹೆಚ್ಚು ಅಂಕಗಳನ್ನು ಗಳಿಸಿ ನೀವು ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 319 ಹುದ್ದೆಗಳು ಏನಿವೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವುಗಳು ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಯನ್ನು ಹೊಂದಿ ಅನ್ನುವಂಥ ಮಾತಿನೊಂದಿಗೆ ಪತ್ರಿಕೆ 1 ಭಾಳ ಸ್ಪರ್ಧೆ ಇರ್ತದೆ, ಚೆನ್ನಾಗಿ ಓದಿ, ಭಾಳ ಸ್ಪರ್ಧೆ ಏರ್ಪಡ್ತದೆ. ಪತ್ರಿಕೆ 2 ನಮ್ಮ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಮಲ್ಟಿಪಲ್ ಚಾಯ್ಸು ಮತ್ತು ವಿವರವಾಗಿ ಬರೆಯುವಂಥದ್ದು ಇರ್ತದೆ. ಇನ್ನು 3 ಭಾಷಾ ಪ್ರಾವೀಣ್ಯ ಪರೀಕ್ಷೆ ಏನಿದೆ ಇದು ಭಾಳ ಮುಖ್ಯ. ಕನ್ನಡ ಭಾಷೆಯನ್ನು ಚೆನ್ನಾಗಿ ತಿಳ್ಕೊಳ್ಳಿ, ಗ್ರಾಮರ್ ಪಾಯಿಂಟ್ಸ್ಗಳನ್ನು, ವಾಕ್ಯ ರಚನೆ ಮಾಡೋದನ್ನು, ಪದಗಳ ಅರ್ಥವನ್ನು ತಿಳ್ಕೊಳ್ಳಿ, ಅದಕ್ಕೆ ಸಂಬಂಧಪಟ್ಟಂತೆ ವಿವರಣಾತ್ಮಕವಾಗಿ ಬರೆಯಿರಿ ಅವ್ರು ಕೊಟ್ಟಂಥ ಪ್ರಶ್ನೆಗಳಿಗೆ. ಜೊತೆ ಇಂಗ್ಲೀಷ್ ಭಾಷೆ ಬಗ್ಗೆ ಬೇಸಿಕ್ ಇಂಗ್ಲೀಷನ್ನು ಕೋಚಿಂಗ್ ಹೋಗಿ ಚೆನ್ನಾಗಿ ಓದಿ ತಿಳ್ಕೊಳ್ಳಿ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಒಂದು ಸರ್ಕಾರದ ಅಧಿಸೂಚನೆ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ವಿವರಣಾತ್ಮಕವಾಗಿ. ಇದನ್ನು ಸಂಪೂರ್ಣವಾಗಿ ನೋಡಿ ತಿಳ್ಕೊಳ್ಳಿ, ಚೆನ್ನಾಗಿ ನೀವು ವಿದ್ಯಾಭ್ಯಾಸ ಮಾಡಿ ಅಂತ ಶುಭ ಹಾರೈಸಿ ಮುಂದಿನ ವಿಡಿಯೋದಲ್ಲಿ ಪಠ್ಯಕ್ರಮ ಏನು ಕೊಡ್ತಾರೆ ಇನ್ನು ವೆಬ್ಸೈಟ್ನಲ್ಲಿ ಆ ಪಠ್ಯಕ್ರಮದ ಬಗ್ಗೆ ವಿವರಣೆ ಕೊಡ್ತೇನೆ. ಅದಾದಮೇಲೆ ಒಂದೊಂದೇ ಪಾಠಕ್ಕೆ ಸಂಬಂಧಪಟ್ಟಂತೆ ನಮ್ಮ ದೈಹಿಕ ಶಿಕ್ಷಣದಲ್ಲಿ ಪತ್ರಿಕೆ 2 ಏನಿದೆ ನಿರ್ದಿಷ್ಟ ಪತ್ರಿಕೆ, ದೈಹಿಕ ಶಿಕ್ಷಣದ ಇತಿಹಾಸ ಮತ್ತು ದೈಹಿಕ ಶಿಕ್ಷಣದ ಒಂದು ಸಂಘಟನೆ ಮತ್ತು ಆಡಳಿತ, ದೈಹಿಕ ಶಿಕ್ಷಣದಲ್ಲಿ ಫಿಲಾಸಫಿ ತತ್ವಜ್ಞಾನ ಮತ್ತು ಕೆಲವೊಂದು ಗ್ರೌಂಡ್ ಮೆಜರ್ಮೆಂಟ್ಗಳ ಬಗ್ಗೆ, ಮಲ್ಟಿಪಲ್ ಚಾಯ್ಸ್ನಲ್ಲಿ ಹೇಗೆ ಬರ್ತವೆ ಅಂತಕ್ಕಂಥದ್ರ ಬಗ್ಗೆ ಎಲ್ಲ ರೀತಿಯಲ್ಲಿ ನಿಮಗೆ ನಾನು ಮಾಹಿತಿಯನ್ನು ಮುಟ್ಟಿಸ್ತಾ ಹೋಗ್ತಾನೆ. ಹೀಗಾಗಿ ಎಲ್ಲರೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಪ್ರೋತ್ಸಾಹ ಕೊಡಿ. ನಾನು ಉಚಿತವಾಗಿ ನಿಮಗೆ ಈಗ ಭಾಳ ಮಂದಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಲಿಂಕ್ ಕಳಿಸ್ತಾರೆ, ಅವ್ರಿಗೆ ಇಂತಿಷ್ಟು ಅಂತ ಹಣವನ್ನು ನೀವು ಕೊಡಬೇಕು. ಇಷ್ಟು ವರ್ಷಗಳ ಕಾಲ 15-16 ವರ್ಷ ನಿರುದ್ಯೋಗಿಗಳಾಗಿದ್ದೀರಿ, ನೇಮಕಾತಿಗಳಿಲ್ಲ, ಭಾಳ ಕಷ್ಟ ಜೀವನವನ್ನು ಮಾಡ್ತಾ ನೀವು ಭಾಳ ಜೀವನ ಕಠೋರವಾಗಿ ಬಂದಿದ್ದೀರಿ, ನಿಮಗೆ ಒಳ್ಳೆಯದಾಗಲಿ. ನಾನು ಉಚಿತವಾಗಿ ಸಾಧ್ಯವಾದಷ್ಟು ನಿಮಗೆಲ್ಲ ರೀತಿಯಾದಂತಹ ಪಠ್ಯವನ್ನು ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡೋದ್ರ ಮೂಲಕ ನಮ್ಮಂತೆ ನೀವು ಕೂಡ ನೇಮಕಾತಿಯನ್ನು ಹೊಂದಿ ಅಂತ ಶುಭ ಕೋರಿ ಈ ಒಂದು ವಿಡಿಯೋ ಪಾಠವನ್ನು ಇಲ್ಲಿಗೆ ಮುಗಿಸ್ತೇನೆ. ಮುಂದೆ ನಿರೀಕ್ಷಿಸಿ ಪಠ್ಯಕ್ರಮ, ದೈಹಿಕ ಶಿಕ್ಷಣದ ಪಠ್ಯಕ್ರಮ ಮತ್ತು ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆಗೆ ಪಾಠವಾರು ಏನು ಸಿಲೆಬಸ್ ಬರ್ತದೆ ಆ ರೀತಿ ಮಾಹಿತಿಯನ್ನು ಒದಗಿಸ್ತೇನೆ. ಮಲ್ಲಿಕಾರ್ಜುನ್ ಕೆ, PS ಸರ್ಕಾರಿ ಪ್ರೌಢಶಾಲೆ, ವಿಜಯನಗರ ಜಿಲ್ಲೆ, ಹೂವಿನಡಗಲಿ ತಾಲೂಕು. ಮಾಹಿತಿಗಾಗಿ ಧನ್ಯವಾದಗಳು.